ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪವನ್. ತುಂಬಾ ಜನಕ್ಕೆ ನಾನ್ ವೆಜಿಟೇರಿಯನ್ ಅಂದ್ರೆ ಸಖತ್ ಇಷ್ಟ. ಸೊ ನಾನ್ ವೆಜ್ ಅಂದ್ರೆ ಸಖತ್ ಜನಕ್ಕೆ ಲವ್, ಸಖತ್ ಜನಕ್ಕೆ ಫೇವ್ರೇಟ್, ಸಖತ್ ಜನಕ್ಕೆ ಹಂಗದು ಬಿಟ್ರೆ ಇರಕ್ಕಾಗಲ್ಲ ಅನ್ನೋದು. ಬಟ್ ಎಲ್ಲರಿಗೂ ಚಿಕನ್ ಸಖತ್ ಇಷ್ಟ. ಸೊ ಈಟಿಂಗ್ ಚಿಕನ್ ಇಸ್ ಗುಡ್, ಬಟ್ ಈಟಿಂಗ್ ಚಿಕನ್ ಇನ್ ಅ ರಾಂಗ್ ವೇ ಇಸ್ ಬ್ಯಾಡ್. ಫಾರ್ ಎಕ್ಸಾಂಪಲ್ ನೋಡಿ, ಚಿಕನ್ನ ನೀವು ಅಂಗಡಿಯಿಂದ ಕಟ್ ಮಾಡಿಸಿ ತಗೊಂಬಂದ್ರೆ ಅದಕ್ಕೇನೋ ತೊಂದರೆ ಇಲ್ಲ. ಓಕೆ, ಚಿಕನ್ನ ನಾವು ಹೇಗ್ ಮಾಡ್ತಿದೀವಿ, ಫಾರ್ ಎಕ್ಸಾಂಪಲ್ ನೀವು ಅಂಗಡಿಯಿಂದ ತಂದಿರೋ ಚಿಕನ್ಗೆ ಜಸ್ಟ್ ಸಾಲ್ಟು, ಸ್ವಲ್ಪ ಪೆಪ್ಪರು, ಗ್ರೀನ್ ಚಿಲ್ಲೀಸ್ ಹಾಕಿ ಬೇಯಿಸಿ ಮಾಡೋದ್ರಿಂದ, ಯಾವುದೇ ರೀತಿ ಮಸಾಲೆ ಇಲ್ದಿರ ಮಾಡೋದ್ರಿಂದ 100 grams ನೀವು ಅದನ್ನು ತಿಂತೀರಾ ಅಂದರೆ 160 ಕ್ಯಾಲೋರೀಸ್. ಬಟ್ ನೀವು ಅದೇ ಚಿಕನ್ನ ಫ್ರೈಡ್ ಚಿಕನ್ ಆಗಿ ತಿಂತೀರಾ ಅಂದರೆ, ಫ್ರೈಡ್ ಚಿಕನ್ ಅಂದರೆ ಗೊತ್ತಾಯ್ತಲ್ಲ, KFC 5 ಸ್ಟಾರ್ ಚಿಕನ್ ಇವರೆಲ್ಲ ಏನು ಫ್ರೈಡ್ ಚಿಕನ್ ಕೊಡ್ತಾರೆ, 100 grams 480 ಕ್ಯಾಲೋರೀಸ್. ಸೊ ಮ್ಯಾಟರ್ಸ್, ಕ್ಯಾಲೋರೀಸ್ ಎಷ್ಟು ಜಾಸ್ತಿ ಐತೆ ನೋಡಿ. ಅದೇ ರೀತಿನೇ ನೀವು ಗ್ರಿಲ್ ಚಿಕನ್ನ ತಿಂದರೆ ನಿಮಗೆ 190 ಕ್ಯಾಲೋರೀಸ್. 100 ಗ್ರಾಮ್ ಅಷ್ಟು ಗ್ರಿಲ್ ಚಿಕನ್ ತಿಂದ್ರೆ 190 ಕ್ಯಾಲೋರೀಸ್. ಅದೇ ನೀವು 100 ಆದ್ರೆ ನೀವು ಇದೇ ಚಿಕನ್ನ ಸ್ವಲ್ಪ ಬ್ಯಾಟರ್ ಎಲ್ಲ ಹಾಕಿ ಡೀಪ್ ಫ್ರೈ ಮಾಡಿ ಅದನ್ನ ಮತ್ತೆ ಬಂದು ನೀವು ಅದಕ್ಕೇನೋ ಮಸಾಲೆ ಕೋಟಿಂಗ್ ಕೊಟ್ಟು ಮಾಡಿದ್ರೆ 600 ಕ್ಯಾಲೋರೀಸ್. ಸೊ ಡಿಫ್ರೆನ್ಸ್ ಹಿಂಗೆ. ನಾವು ಅದ್ರದ್ದು ಒರಿಜಿನಲ್ ಫಾರ್ಮ್ ಅಲ್ಲೇನೆ ಸ್ವಲ್ಪ ಸಾಲ್ಟು, ಗ್ರೀನ್ ಚಿಲ್ಲೀಸ್ ಹಾಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ, ನಾವು ಕೂಡ ಚೆನ್ನಾಗಿರ್ತೀವಿ. ಆದ್ರೆ ನಾವು ಅದಕ್ಕೆ ಹಾಕುವಂತ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇಂದಾನೆ ನಮ್ಮ ಬಾಡಿ ಕೆಡೋದು. ಸೊ ಇಫ್ ಯು ವಾಂಟ್ ಟು ಬಿ ಹೆಲ್ದಿ, ಈಟ್ ಹೆಲ್ದಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನಾನು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ವಿಡಿಯೋನ ಶೇರ್ ಮಾಡಿ, ಅಟ್ಲೀಸ್ಟ್ 5 ಜನದ ಹತ್ರ ಆದರೂ ಶೇರ್ ಮಾಡಿ. ಆ್ಯಂಡ್ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಸ್ ಬೇಕಂದ್ರೆ ಸೊ ಪ್ಲೀಸ್ ಕನ್ನಡ ಫಿಟ್ಟಿ ಫೆಸ್ಟ್ನ ಚಾನಲ್ನ ಫಾಲೋ ಮಾಡಿ. ನಾವು ಯೂಟ್ಯೂಬಲ್ಲಿ ಸಹ ಇದ್ದೀವಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀವಿ. ಸೊ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.